ಧಾರವಾಡ ಬ್ರೇಕಿಂಗ್. ಕೇಂದ್ರ ಕಾರಾಗೃಹ ಭೇಟಿ ಬಳಿಕ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆ. ಧಾರವಾಡದ ಕಾರಾಗೃಹದಲ್ಲಿ ಸಮಸ್ಯೆಗಳು ಇಲ್ಲ. ಕೈದಿಗಳು ಹೇಳುವ ಪ್ರಕಾರ ಇಲ್ಲಿ ವೈದ್ಯರು ಬೇಕಾಗಿದ್ದಾರೆ. ಪರ್ಮನೆಂಟ್ ವೈದ್ಯರು ಇಲ್ಲಿ ಇಲ್ಲ. ಅದರಂತೆ ಕಳೆದ ತಿಂಗಳು ಇಲ್ಲಿ ಆತ್ಮಹತ್ಯೆ ಆಗಿದೆ. ಕಾರಾಗೃಹದಲ್ಲಿ ಮಾನಸಿಕ ಒತ್ತಡ ಬಹಳಷ್ಟು ಇರುತ್ತೆ. ಆ ನಿಟ್ಟಿನಲ್ಲಿ ಸಹ ನಮ್ಮ ಪ್ರಯತ್ನ ಮಾಡುತ್ತೇವೆ. ಕೈದಿಗಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕರ್ನಾಟಕ ಮುಕ್ತಿ ವಿವಿ ಜೊತೆ ಮಾತಾಡಿದ್ದೇವೆ. ಬಹಳಷ್ಟು ಜನರು 5ನೇ ತರಗತಿಯ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ರಾಷ್ಟ್ರೀಯ ಮುಕ್ತ ಶಾಲೆಗಳಿಗೂ ನಾವು ಕಳಿಸಲು ವಿಚಾರ ಮಾಡಿದ್ದೇವೆ. ಮುಂದೆ ಅವರು ಸ್ವಲ್ಪ ಕಲಿಕೆಗೆ ಅನುಕೂಲ ಆಗಲಿ ಅಂತ ಅಂದುಕೊಂಡಿದ್ದೇವೆ. ಕೆಲವು ಒಳ್ಳೆಯ ಯೋಚನೆಗಳು ಬರಬೇಕು ಅವರಲ್ಲಿ. ಕೆಲವು ಜನ ಓದಿಯೇ ಇಲ್ಲ. ಅಂಥವರಿಗೂ ಸಹ ನಾವು ಪಾಠ ಮಾಡಲು ಮುಂದಾಗಿದ್ದೇವೆ. ಮೊಬೈಲ್ ಹಾವಳಿ ನಮ್ಮ ಕಾರಾಗೃಹದಲ್ಲಿ ಹೆಚ್ಚಿವೆ. ಅದರ ಬಗ್ಗೆ ನಾವು ತಾಕೀತು ಮಾಡಿದ್ದೇವೆ. ಎಲ್ಲವೂ ಜೀರೋ ಆಗಬೇಕು ಅಂತು. ಇನ್ನೂ ಕೆಲವು ಕಡೆಗಳಲ್ಲಿ ಇರಬೇಕು. ಕಣ್ಣು ಮುಚ್ಚಿಕೊಂಡು ಇದೆ. ಹೊಸ ಕೈದಿಗಳು ಬಂದಾಗ ನಾವು ವೈದ್ಯರಿಂದ ಟೆಸ್ಟ್ ಮಾಡಿಸುತ್ತೇವೆ. ಮಾದಕ ವಸ್ತು ಸೇವನೆ ಮಾಡುತ್ತಿದ್ದರೆ ಟೆಸ್ಟ್ ಮಾಡುತ್ತೇವೆ. ಇಲ್ಲಿಯೇ ಕೀಟಗಳನ್ನು ತರಿಸಿ ಟೆಸ್ಟ್ ಮಾಡಲಾಗುತ್ತೆ. ಇಲ್ಲಿಂದ ಹೋಗುವಾಗಲೂ ಸಹ ಟೆಸ್ಟ್ ಮಾಡಿ ಕಳಿಸುತ್ತೇವೆ. ಮಾದಕ ವಸ್ತು ನಿಲ್ಲಿಸಲು ಪ್ರಯತ್ನ ಮಾಡುತ್ತಿದ್ದೇವೆ. ಯುವ ಅಪರಾಧಿಗಳಾಗಿದ್ದಾರೆ. ಅವರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲು ಚಿಂತಿಸಿದ್ದೇವೆ. ಇಲ್ಲಿನ ಜಾಮರ್ ಸಮಸ್ಯೆ ಪೂರ್ತಿ ಪರಿಹಾರ ಆಗಿಲ್ಲ. ಬೆಳಗಾವಿ ಸೇರಿ ಇಲ್ಲಿಯೂ ಜಾಮರ್ ಸಮಸ್ಯೆ ಇದೆ. ಬಹಳಷ್ಟು ಕೆಲಸ ಇನ್ನೂ ಮಾಡಬೇಕಿದೆ. ಕೈದಿ ಸಂಖ್ಯೆ ಬೆಂಗಳೂರಿನಲ್ಲಿದೆ. ಗದಗ್, ಮಂಗಳೂರು ಸೇರಿ ಕೋಲಾರ ಇದೆ. ಆದರೆ ಬೆಳಗಾವಿ ಹಾಗೂ ಧಾರವಾಡದಲ್ಲಿ ಕಡಿಮೆ ಇದೆ. ಜೈಲಿನಲ್ಲಿ ಜಗಳಗಳು ನಡೆದಾಗ ಅಂಥವರ ಬಗ್ಗೆ ಹೆಚ್ಚಿನ ಕ್ರಮ ತೆಗೆದುಕೊಳ್ಳಲಾಗುವುದು. JN ಪಬ್ಲಿಕ್ ನ್ಯೂಸ್, ಧಾರವಾಡ ಜಿಲ್ಲೆ. ಸರ್ ಯಾ ಬ್ರದರ್ ಒಂಚೂರು ಏನು ಬನ್ನಿ ನೀವು. Yes, sir. Thank you, sir. Thank you so much. Thank you, sir. Yes, sir. Sir, against our institutions, many of the people they are coming and they are trying to say extract the money, sir. So we have requested also. He meet me. So today onwards, for 40 days we have been doing action justice. We were there in the church and old people came and attacked us. Good thing that we got some help. Thank you so much. ಗಿರೀಶ್ ಸಿಗೋಣ. ಓಕೆ, ನಿನ್ನೆ ಕನ್ಫ್ಯೂಷನ್ ಆಯಿತು. ನಾನು 4:15 4:30 ಹೇಳಿದ್ದೆ. ನಾನು ಇದ್ದೆ 5 o'clockವರೆಗೆ. ಯಾವುದೂ ಬಂದಿಲ್ಲ ಮತ್ತು ನಾನು ಇಲ್ಲಿ ಹೊರಟು ಹಿಂಗಾಗಿ ಸರ್ ಶಸ್ತ್ರ ಭುಜ ಶಸ್ತ್ರ ಕೆಳ ಶಸ್ತ್ರ ಇದಾಗಿದೆ. ವಿಸರ್ಜಿಸಿ. ವಿಸರ್ಜನೆ.
call, attention! Actually, 38 consent, sir. ಸಮಸ್ಯೆ ಇದೆಯಾ? ಡ್ಯೂಟಿ ಮಾಡೋಕ್ಕೆ ಸಮಸ್ಯೆ ಇದೆ ಏನಾದರೂ? ಇಲ್ಲನಾ? ಹಾಂ? ನೀವು ASI ಇದ್ದೀರಾ? ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀರಾ? 1 ವರ್ಷ ಮಜಾ ತಗೊಂಡಿದ್ದೆ. ಸಮಸ್ಯೆ ಇದೆಯಾ ಇಲ್ಲಿ? ಇಲ್ಲಿ ಇದು ಎಸಿತಾ ಇದ್ದಾರೆ ಜನ ಇಲ್ಲಿ ಏನಾದರೂ ಇದೆಯಾ ಆರ್ಥಿಕ ಕಂಪ್ಲೇಂಟ್ ಇಲ್ಲಿ ಇಲ್ಲ? ಅದು ಕಂಪ್ಲೇಂಟ್ ಸರ್. ಇಲ್ಲ. ಕಾಂಪೌಂಡ್ ವಾಲ್ ಇದೆ ಸರ್. ನೀವು ಇಲ್ಲಿ ಇದರದ್ದು ಎಲ್ಲಿ ಪ್ರಪೋಸ್ ಮಾಡ್ತಾ ಇದ್ದೀರಾ ಪೆಟ್ರೋಲ್ ಬಂಕ್ ಸಲುವಾಗಿ? ಅಲ್ಲಿ ಹೊರಗಡೆ ಸರ್ ಮೇನ್ ರೋಡ್ಗೆ ಇದೆ ಸರ್. ಅಲ್ಲಿ ಮೇನ್ ರೋಡ್ ಓಕೆ ಸೊ ನಿಮಗೆ ಜಾಗ ಇದೆ ಅದು ಧಾರವಾಡ ಮುನ್ಸಿಪಾಲ್ಟಿಗೆ ಬರುತ್ತೆ ಇದು ಅರ್ಬನ್ ಏರಿಯಾ ಇದೆ ಅದು ರೂರಲ್ ಇಲ್ಲನಾ? ಅರ್ಬನ್ಗೆ ಇದೆ ಅರ್ಬನ್ ಇದೇನ್ರಿ ಅದೇ ಸಿಟಿ ಇಲ್ಲ ಓಕೆ ಎಷ್ಟು ವರ್ಷ ಇದ್ದೀರಾ? ಯಾವ ಸಮಸ್ಯೆ ಇದೆಯಾ? ದೀಪಕ್ ಯಾವ ಊರಿದೆ ಬಾಗಲಕೋಟೆ ನಿಂಗಪ್ಪ ಯಾವ ನಿಮ್ಮದು? ಬೈಲೊಂಗಲ್ ಎಲ್ಲ ಹಬ್ಬ ಬೈಲೊಂಗಲ್ ಹಾಂ ಎಲ್ಲಿ ಓದಿದ್ದೀರಿ? ಇಂಚಲ್ಕೆ ಓದಿದ್ದೀರಿ ಅಲ್ಲೇ 5 ಕಿಲೋಮೀಟರ್ ಆಚೆ ನರೇಂದ್ರ ಯಾವ ಹಲೋ ಹಲೋ ಅವ್ರ ಮೇಲೆ ಏರಿಕೆ ಯಾವ ಕೇಸ್ ಆಗಿದೆ? ಫಾಕ್ಸೋ ಕೇಸ್. ಸೊ ನೀವು ಏನಾಗಬೇಕು? ಮಾವ ಮೀನ್ಸ್ ಸೊಸೆ ನೀವು ಇವ್ರಿಗೆ ನೀವು ಧೈರ್ಯ ಕೊಡೋಕ್ಕೆ ಬಂದಿದ್ದೀರಾ? ಹಾಂ ಎಲ್ಲಿವರೆಗೆ ಓದಿದ್ದಾರೆ? ನೀವು ಮುಗಿಸಿ ನೀವು ಎಲ್ಲಿವರೆಗೆ ಓದಿದ್ದೀರಿ? ಡಿಗ್ರಿ ಮಾಡಿದ್ರಿ. ಮತ್ತೆ ಎಷ್ಟು ವಯಸ್ಸಾಗುತ್ತೆ? 22. ಎಷ್ಟು ವಯಸ್ಸಾ ನಿಮ್ಮದು? ಹಾಂ 21, 22 ಲೆಕ್ಕ ಇಲ್ಲ ಸರಿ. ಆಯ್ತು ಮಾತಾಡಿ. ಮಾಡಿ ಅದೇ ಟಚ್ ಆಗಬಾರ್ದು. ಫೀಮೇಲ್ಗೆ ಅಲ್ಲಿ ಮಾಡ್ಕೊಂಡ್ರಿ ಸರ್. ಇಲ್ಲಿ ಏನೇನು ಮಾಡ್ತೀವಿ ಎಲ್ಲ ಸರಿ ಇದೆಯಾ ಲೇಡೀಸ್ದು ಒಂದು ರೂಮ್ ಇಲ್ಲಿ ಸರಿಯಾಗಿ ಇಲ್ಲ ಯಾಕೆ ಇದು ಸರಿಯಾಗಿ ರೂಮ್ ಮಾಡಿಸ್ಬೇಕಿಲ್ಲ? ಯಾಕೆ ಮಾಡಿಸಿ? ಇಲ್ಲ ಬರ್ತಾರೆ. ಒಂದು ಸೆಕೆಂಡ್ ಹೋಗ್ಬಿಡ ಹೋಗಿದ್ದ ಸರ್ ಮಾಡ್ಬಿಡ್ರಿ. ಹಾಕ್ಬಿಡಿ ಸರ್. ಥ್ಯಾಂಕ್ ಯು. ಸರ್ ಕ್ಯಾಮ್ರಾ ಪ್ಲೀಸ್ ಹೇಳಿ. ಇಲ್ಲಿ ನಾವು ಮಾಡಿದ್ದೀವಿ ಈಗ ಹುಬ್ಳಿ ಇದು ಸಬ್ ಜೈಲ್ ಇದ್ದರೂ ಸಹ ಇಲ್ಲಿ 132 ಜನ ಕೈದಿಗಳು ಇದ್ದಾರೆ. ಭಾಳಷ್ಟು ಕೊಲೆ ಕೇಸ್ನಲ್ಲಿ ಇರುವಂಥ ಜನರು ಮತ್ತು ಕೆಲವು ಬಲಾತ್ಕಾರ ಕೇಸ್ನಲ್ಲಿ ಇರುವಂಥ ಜನರು ಮತ್ತು ಕಳ್ಳತನ ಕೇಸ್, ದರೋಡೆ ಕೇಸ್, ಬೇರೆ ಬೇರೆ ಕೇಸ್ನಿದ್ದಾರೆ. ಆದರೆ ನಮ್ಮ ಉದ್ದೇಶಕ್ಕೆ ಯಾರು ಇಲ್ಲಿದ್ದಾರೆ ಮತ್ತೆ ಅವರು ಇಲ್ಲಿಂದ ಹೊರಗಡೆ ಹೋದ ನಂತರ ಮತ್ತೆ ಈ ರೀತಿ ಮಾಡಬಾರ್ದು. ಕೆಲವು ಸ್ವಯಂ ಸೇವಿ ಸಂಘಟನೆಗಳು ಅವರು ಕೂಡ ಇದ್ದಾರೆ. ನಾವು ಅವ್ರಿಗೆ ಯೋಗ, ಧ್ಯಾನ ಮತ್ತು ಬೇರೆ ಬೇರೆ ಏನು ಅವ್ರಿಗೆ ಸುಧಾರಣೆ ಮಾಡಲಿಕ್ಕೆ ನಾವು ಮಾಡ್ಬೋದು. ಮತ್ತು ಕೆಲವು ಸ್ಕಿಲ್ ಅವ್ರದ್ದು ಡೆವಲಪ್ ಮಾಡೋಕ್ಕೆ ಏನಾದರೂ ಮೆಕ್ಯಾನಿಕ್ದು ಟ್ರೈನಿಂಗ್ ಆಗಲಿ, ಎಲೆಕ್ಟ್ರಿಷಿಯನ್ದು ಟ್ರೈನಿಂಗ್ ಆಗಲಿ, ಬೇರೆ ಏನಾದರೂ ಟ್ರೈನಿಂಗ್ ಅವಶ್ಯಕತೆ ಇದ್ದರೆ ಅವ್ರಿಗೆ ನಾವು ತರಬೇತಿ ಅವ್ರಿಗೆ ಕೊಡ್ತೀವಿ.
ಯಾಕೆಂದರೆ ಹೊರಗಡೆ ಬಂದು ಮತ್ತೆ ಅವರು ಕಳ್ತನ ಆಗಲಿ ದರೋಡೆ ಆಗಲಿ ಅಥವಾ ಸುಲಿಗೆ ಆಗಲಿ ಅದು ಮಾಡೋದು ಅಥವಾ ಮತ್ತೆ ಕೊಲೆ ಟೈಪ್ ಕೇಸಲ್ಲಿ ಅದು ಭಾಗವಹಿಸಬಾರ್ದು. ನಾವು ಈಗ ನಮ್ಮ ಜೈಲರ್ ಸಹಾಬುದ್ದೀನ್ ಅವರಿಗೆ ಹೇಳಿದ್ದೀವಿ, ಅವ್ರಿಗೆ ಕಡ್ಡಾಯವಾಗಿ ಎಲ್ಲರಿಗೆ ಅವರು ಎಲ್ಲ ಇದಕ್ಕೆ ಅವರು ಯೋಗ ಧ್ಯಾನ ಎಲ್ಲ ಸ್ವಲ್ಪ ಮಾಡಿಸ್ಬೇಕು. ಮತ್ತು ಅವ್ರು ಏನಾದರೂ ರಿಫಾರ್ಮೇಷನ್ದು ಒಂದು ನಾವು ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಮತ್ತು ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ ಅವ್ರಿಗೆ ಪ್ರತ್ಯೇಕವಾಗಿ ಇಟ್ಕೊಳ್ಳೋದು ಅದು ಕೂಡ ನಾವು ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೀವಿ. ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ, ಫಸ್ಟ್ ಟೈಮ್ ಆಫೆಂಡರ್ಸ್ ಇದ್ದಾರೆ, ಅವ್ರಿಗೆ ಹಾರ್ಡ್ ಕೋರ್ ಆಫೆಂಡರ್ಸ್ ಜೊತೆಗೆ ಅವ್ರಿಗೆ ಸೇರಿಸ್ಕೊಳ್ಬಾರ್ದು, ಅದು ನಾವು ನೋಡ್ತೀವಿ. ಮತ್ತು ಈ ಮೊಬೈಲ್ ಆಗಲಿ ಗಾಂಜಾ ಆಗಲಿ ಇದೆಲ್ಲ ವ್ಯವಸ್ಥೆ ಅದು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಅದು ನಾವು ತಾಕೀತು ಮಾಡಿದ್ದೀವಿ. ಮತ್ತು ಈಗ ನಾವು ನಮ್ಮ ಕಾರಾಗೃಹಗಳಲ್ಲಿ NDPS ಯಾರು ಗಾಂಜಾ ಅಥವಾ ಮಾದಕ ವಸ್ತು ಏನಾದರೂ ಸೇವನೆ ಮಾಡಿದರೆ ಅದರ ಸಲುವಾಗಿ ಯಾವಾಗ ಅವರು ಇಲ್ಲಿ ಬರ್ತಾರೆ ಅಡ್ಮಿಷನ್ ಸಲುವಾಗಿ ನಾವು ಅವ್ರಿಗೆ ಟೆಸ್ಟ್ ಈಗ ಮಾಡಿಸ್ತೀವಿ. ಈ ಮುಂದಿನ 1 ವಾರ 10 ದಿವಸ ಒಳಗಡೆ ನಾವು ಇದು ಪದ್ಧತಿ ನಾವು ಮಾಡ್ತೀವಿ. ಯಾರು ಇಲ್ಲಿ ಬರ್ತಾರೆ ಅವ್ರದ್ದು ಟೆಸ್ಟ್, ಯಾರು ಇಲ್ಲಿಂದ ಹೋಗ್ತಾರೆ ಆ ಹೋಗುವಾಗ ಕೂಡ ಟೆಸ್ಟ್ ಮಾಡಿಸ್ತೀವಿ. ಅಕಸ್ಮಾತ್ ಯಾರು ಅಪ್ಪಿತಪ್ಪಿಕ್ಕಿಲ್ಲ ಇಲ್ಲಿ ಏನಾದರೂ ಕದ್ದು ಮುಚ್ಕೊಂಡು ಮಾಡಿದರೆ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ, ಅದು ನಾವು ನೋಡ್ತೀವಿ. ಮತ್ತು ನಡುವೆ ರ್ಯಾಂಡಮ್ ಆಗಿ ಯಾರು ಜೈಲಿನಲ್ಲಿರ್ತಾರೆ ಅವ್ರದ್ದು ನಾವು ಚೆಕಿಂಗ್ ನಾವು ಮಾಡಿಸ್ತೀವಿ. ಅವ್ರದ್ದು ಏನಾದರೂ ಮಾದಕ ದ್ರವ್ಯದ ಸೇವನೆ ಏನಾದರೂ ಮಾಡಿದ್ದಾರೆ ಅಥವಾ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದರ ಸಲುವಾಗಿ ಕೂಡ ನಾವು ಗಮನ ಹರಿಸಿದ್ದೀವಿ. ಯಾಕೆಂದರೆ ಬಹಳಷ್ಟು ಕೈದಿಗಳು ಅವರು ಎಡಿಕ್ಟೆಡ್ ಇರ್ತಾರೆ. ಸೊ ನಾವು ಇದು ಮಾದಕ ದ್ರವ್ಯದ ಸೇವನೆ ಮತ್ತು ಈ ರೀತಿ ಏನಿದ್ದಕ್ಕೆ ಇದು ಕಾಂಟ್ರಾಬ್ಯಾಂಡ್ ಐಟಮ್ಸ್ದು ಸಾಗಾಣಿಕೆ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಅದು ನಾವು ಕ್ರಮ ಏನಿದ್ದಕ್ಕೆ ನಾವು ಇಫೆಕ್ಟಿವ್ ರೀತಿಯಲ್ಲಿ ಪರಿಣಾಮಕಾರಿ ರೀತಿ ನಾವು ತೊಗೊಳ್ತೀವಿ. ಮತ್ತು ಬೇರೆ ನಾವು ಅದಕ್ಕೆ ನಾವು ಕರೆಕ್ಷನಲ್ ಸರ್ವಿಸೇಜ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ತಾ ಇದ್ದೀವಿ. ಒಂದು ಇದಕ್ಕೆ ಕೈದಿಗಳು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ರೂಲ್ಸ್ ಫಾಲೋ ಮಾಡಬೇಕು, ನಮ್ಮ ಸ್ಟಾಫ್ಗಳು ಕೂಡ ರೂಲ್ಸ್ ಫಾಲೋ ಮಾಡಿಸ್ಬೇಕು. ಅದರ ಜೊತೆಗೆ ಅವರು ಯಾರು ಅಪರಾಧಿಗಳು ಇದ್ದಾರೆ ಅವರು ನಾಳೆ ಯಾವಾಗ ವಾಪಸ್ ಅವರು ಇಲ್ಲಿಂದ ಹೊರಗಡೆ ಬರ್ತಾರೆ, ಸೊ ಒಂದು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಅವರು ಹೊರಗಡೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ನಾವು ಮಾಡ್ತೀವಿ. ಇವತ್ತಿಂದ ಸ್ಟಾರ್ಟ್ ಒಂದು ವಾರ ಸರ್? ಇಲ್ಲ, 1 ವಾರ ನಂತರ. ಈಗ ನಾವು ಸ್ಟಾರ್ಟ್ ಇಲ್ಲ, 1 ವಾರ ಒಳಗಡೆ ಇದು ಪದ್ಧತಿ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಕಡೆ. ಅದು ಕಂಟಿನ್ಯೂಸ್ ಇರುತ್ತೆ. ಹಾಂ, ಅದು ಕಂಟಿನ್ಯೂಸ್ ಇದೆ, ಅದು 1 ವಾರ ಇಲ್ಲ. ಆನಂತರ ಯಾರು ಜೈಲಿಗೆ ಬರ್ತಾನೆ ಅವ್ರದ್ದು ಎಲ್ಲ ಇದು NDPS ಟೆಸ್ಟ್ ಆಗುತ್ತೆ, ಅವನು ಏನಾದರೂ ಮದ್ದು ಸೇವನೆ ಮಾಡಿದ್ದಾನೆ ಮಾಡ್ಕೊಂಡು ಪ್ರತಿಯೊಬ್ಬರದ್ದು ಆಗುತ್ತೆ. ಸರ್, ಹುಬ್ಬಳ್ಳಿ ಅಷ್ಟಲ್ಲ, ಬೇರೆ ರಾಜ್ಯಾದ್ಯಂತ ಸಾಕಷ್ಟು ಜಿಲ್ಲೆಗಳ ಚಟುವಟಿಕೆ ಜೈಲುಗಳು ನಡೀತಾ ಇದ್ದಾವೆ. ನೀವು ಹೇಳ್ತಾ ಇದ್ರೆ ಕಡಿವಾಣ ಹಾಕ್ತಾರೆ, ಅದು ಕಂಟ್ರೋಲ್ ಆಗ್ತಾ ಇಲ್ಲ ಅಲ್ಲ. ಅದು ಹುಬ್ಬಳ್ಳಿಯಲ್ಲಿ ಏನಾಗಿದೆ ಹುಬ್ಬಳ್ಳಿಯಲ್ಲಿ? ಕೈದಿಗಳು ವಿಡಿಯೋ ಕಾಲ್ ಮಾಡಿ ಇದು ಮಾಡ್ತಾರೆ. ಯಾವಾಗ? ರೀಸೆಂಟ್ 1 ವೀಕ್ ಹಿಂದ್ಗಡೆ 1 ವೀಕ್ ಹಿಂದ್ಗಡೆ ಆಗಿದೆ. ಇಲ್ಲ, ಒಂದು ಧಾರವಾಡ ಜೈಲಲ್ಲಿ ಆಗಿದೆ. ಧಾರವಾಡ ಜೈಲಲ್ಲಿ ಏನಾಗಿದೆ? ಧಾರವಾಡ ಜೈಲಲ್ಲಿ ಏನಾಗಿದೆ? ವಿಡಿಯೋ ಕಾಲ್ ಮಾಡಿದ್ದಾರೆ ರೌಡಿ ಶೀಟರ್ಗಳು. ವಿಡಿಯೋ ಕಾಲ್ ಮಾಡಿ ಹೊರಗಡೆ ಸುಮಾರು ಒಂದು 6 ತಿಂಗಳೇನೋ ಆಯ್ತು ಸರ್. ನೋಡಿ, ಈಗ ನೀವು ಹಿಂದಿಂದ ನಮ್ಮ ಕಥೆ ಬೇಡ. ಹಾಂ ಹಾಂ ನೋಡಿ, ಈಗ ಹುಬ್ಬಳ್ಳಿಯಲ್ಲೇ ಇಲ್ಲ, ಇದು ಲಾಸ್ಟ್ ರೀಸೆಂಟ್ ಆಗಿ ಸರ್. ಅಲ್ಲ, ಯಾವಾಗ? ಅದು ಆರ್ತಿ ಏನಿಲ್ಲ. ಇಲ್ಲ, 15 ಡೇಸ್ ಬ್ಯಾಕ್ ಇಲ್ಲಿಂದ ಯಲಬುರ್ಗಿ ಯಾಕೆ ಬೆಂಡಿಗೇರಿ ಲಿಮಿಟ್ ಇದ್ದಾರೆ, ಹುಬ್ಬಳ್ಳಿ ಬೆಂಡಿಗೇರಿ ಇದ್ದಾರೆ ಸರ್, ಇಲ್ಲಿಂದ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಅಲ್ಲಿ ನೋಡಿ, ನಾವು ಟ್ರಾನ್ಸ್ಫರ್ ನಾವು ಬೇರೆ ವಿಷಯ ಸಲುವಾಗಿ ನಾವು ಮಾಡ್ತೀವಿ, ಗೊತ್ತಾಯ್ತಾ? ಅದು ನಿಮಗೆ ಎಲ್ಲ ಕಾರಣ ಅದು ಹೇಳೋಕ್ಕೆ ಆಗಲ್ಲ. ಅದಕ್ಕೆ ನೀವು ಅನಾವಶ್ಯಕವಾಗಿ ಗಲಾಟೆ ಆಗ್ತಾ ಇದೆ, ನೀವೇ ಆರ್ತಿ ಒಂದು ಮಾಡೋದು ಬೇಡ. ನಾನು ಕೇಳ್ತಾ ಇದ್ದೀನಿ, ಅದು ಯಾವುದೂ ಕೇಸ್ ಇಲ್ಲ. ನೀವಕ್ಕೆ 15 ದಿವಸ ಹಿಂದೆ ಆಗಿದೆ, 1 ವಾರ ಆಗಿದೆ ಹಿಂದೆ, ಆರ್ತಿ ಹೇಳೋದು ಸರಿ ಇಲ್ಲ. ನಾವು ಅದಕ್ಕೆ ನೋಡಿ, ಈಗ ನಾನು ಇದು ಹೇಳ್ತಾ ಇಲ್ಲ 100% ನಿಂತು ಹೋಗಿದೆ, ಆದರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ ಇದರ ಸಲುವಾಗಿ ಒಂದು ಜವಾಬ್ದಾರಿಯಿಂದ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಆದರೆ ಇದಕ್ಕಿಲ್ಲ, ಇದು ನಡೀತಾ ಇದೆ ಈ ರೀತಿ ಕೂಡ ಹೇಳೋದು ನಮ್ಮ ಪ್ರಕಾರ ಅದು ಸರಿ ಆಗಲ್ಲ. ಅಲ್ಲ, ನೀವು ಏನು ಖಚಿತವಾಗಿ ಹೇಳಬೇಕು, ಯಾವಾಗ 15 ಡೇಸ್ ಬ್ಯಾಕ್ ಆಗಿದೆ ಸರ್. ತಡಿ, ನೀವು ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ, ಏನು ಯಾವಾಗ ಆಗಿದೆ? ಸ್ವಲ್ಪ ಇನ್ ಸರಿ ಸರ್, ಇನ್ ಸರಿ 1 ವರ್ಷ 2 ವರ್ಷ ಹಿಂದೆ ಆಗಿದ್ದು. ಈಗ ನಾವು ಪರ್ಮಿಷನ್ ತಗೊಂಡು ಅವ್ರು ಮತ್ತೆ ಸೇಮ್ ಜೈಲ್ಗೆ ಅಡ್ಮಿಷನ್ ಬಂದಿರ್ತಾರೆ ಅವರು. ಅದು ನೋಡಿ, ಬೇರೆ ಬೇರೆ ಕಾರಣ ಇರುತ್ತೆ. ನವೆಂಬರ್ 13ಕ್ಕೆ ಮರ್ಡರ್ ಆಗಿದೆ ಸರ್. ಇದೇ ನವೆಂಬರ್ ಮರ್ಡರ್ ಆಗಿದೆ. ಅದೇ ಆರೋಪಿಗಳು ಪರಸ್ಪರ ಹೊಡೆದಾಡ್ಕೊಂಡಿರ್ತಾರೆ ಸರ್. ಯಾವಾಗ ಇದೆ ಸರ್? ನಾನು ಹೇಳ್ತೀನಿ, ನಾನು ನೋಡ್ತೀನಿ ಅದು ಏನಿದೆ. ಆತೇನಾದ್ರೂ ಇದ್ರೆ ನಾವು ಯಾರು ಆರೋಪಿ ಇದ್ದಾನೆ ಅಥವಾ ಏನಾಗಿದೆ ಅದು ನಾವು ಪರಿಶೀಲನೆ ನಾವು ಮಾಡ್ತೀವಿ. ಆದರೆ ನಮ್ಮ ಗಮನಕ್ಕೆ ಬಂದಿಲ್ಲ, ಮತ್ತು ಈಗ ಕೂಡ ಅವರು ಹೇಳ್ತಾ ಇದ್ದಾರೆ ಆರ್ತಿ ಏನಾಗಿಲ್ಲ, ಅದು ಕೂಡ ನಾವು ಪರಿಶೀಲನೆ ನಾವು ಮಾಡ್ತೀವಿ. ಇಲ್ಲ ನೋಡಿ, ಆರ್ತಿ ಇಲ್ಲ.
ಮೊಬೈಲ್ ಆಕ್ಟಿವಿಟೀಸ್ ಭಾಳಷ್ಟು ನಡೀತಾ ಇದೆ ಸರ್. ಅಲ್ಲ ಈಗ ಇಲ್ಲಿವರೆಗೂ ಇತ್ತು ಸರ್, ಈಗಿಲ್ಲ ನಡೀತಾ ಇದೆ ಸರ್. ಎಷ್ಟೋ ಇದು ಮಾಡಿದ್ರು ಸರ್. ಅಲ್ಲಲ್ಲ, ಬಹಳಷ್ಟು ಇದು ಮಾಡಿದ್ದಾರೆ. ಮೊದಲೇ ನಡೀತಾ ಇತ್ತು, ಈಗ ಕೂಡ ಸ್ವಲ್ಪ ಮಟ್ಟಿಗೆ ಇರಬಹುದು. ನಾನು ಹೇಳ್ತಾ ಇಲ್ಲ ಇದು 100% ನಿಂತು ಹೋಗಿದೆ. ಆದರೆ ಬಹಳಷ್ಟು ಕಡೆ ನಾವೀಗ ಕಡಿಮೆ ನಾವು ಹಾಕಿದ್ದೀವಿ, ಮುಂದೆ ಕೂಡ ನಾವು ಕಡಿಮೆ ಹಾಕ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.